ಈ ದಿವಸ ಸಾಯಂಕಾಲ 4 ವಾಲ್ಸ್ ಅವೆನ್ಯೂ ಅಂತ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್, ಅರೌಂಡ್ 14 ಸ್ಟೋರಿಡ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಈ ಬಿಲ್ಡಿಂಗು. ಇಲ್ಲೇ ಸಾಯಂಕಾಲ ನಮಗೆ ಒಂದು ಫೋನ್ ಮುಖಾಂತರ ಗೊತ್ತಾಗುತ್ತೆ ಈ ರೀತಿ ಒಂದು ಮರ್ಡರ್ಸ್ ಆಗಿದ್ದಾವೆ ಅಂತ ತಿಳ್ಕೊಂಡ್ಬಿಟ್ಟು ನಮಗೆ ಫೋನ್ ಬಂದಿದೆ. ಆ ಬೇಸಿಸ್ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಆಫೀಸಸ್ ಬರ್ತಾರೆ, ನಾವು ಎಲ್ಲರೂ ಕೂಡ ಬಂದಿದ್ದೀವಿ. ತಿಳ್ಕೊಂಡಿದ್ದು ಮೇಲೆಲ್ಲ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ನೋಡಿದಾಗೆ ಗೊತ್ತಾಗಿದೆ ಏನಂದರೆ ಟೋಟಲ್ 3 ವ್ಯಕ್ತಿಗಳದ್ದು ಡೆತ್ ಆಗಿದೆ. ಬೇಸಿಕ್ಲಿ ಇವರು ಪ್ಲಂಬಿಂಗ್ / ಬೇರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇದ್ದಾರಂತ ನಮಗೆ ಈಗ ಪ್ರಿಲಿಮಿನರಿ ಮಾಹಿತಿ ಗೊತ್ತಾಗಿದೆ. 3 ಜನರದ್ದು ಡೆತ್ ಆಗಿರೋದು ಮಾಹಿತಿ ಕೂಡ ಗೊತ್ತಾಗಿದೆ. ಒಬ್ಬ ರಾಧೇಶ್ಯಾಮ, ಒಬ್ಬ ಅಂಶುಲ್ಡು ಮತ್ತು ಇನ್ನೊಬ್ಬ ದೀಪು ಅಂತ 3 ಜನ ಇದ್ದಾರೆ. ಈ 3 ಜನರದ್ದು ಇನ್ನೂ ಡೀಟೇಲ್ ಆಗಿ ಮಾಹಿತಿ ತೆಗಿಬೇಕಾಗಿದೆ. ಇವರು ಒರಿಜಿನಲಿ ಫ್ರಮ್ ಬಿಹಾರ್ ಅಂತ ಅದನ್ನು ಕೂಡ ತಿಳಿದು ಬಂದಿದೆ. ಆ ಬೇಸಿಸ್ ಮೇಲೆ ಇದನ್ನು ಮಾಡಿದ್ದು ಏನು ಅಂತಂದರೆ ಬ್ಯಾಕ್ಗ್ರೌಂಡು ಇವತ್ತು ಈ ಹೋಲಿ ಹಬ್ಬದ ಪ್ರಯುಕ್ತ ಇಲ್ಲಿ 3 ದಿವಸ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ, ಲೇಬರ್ಸ್ಗೆಲ್ಲರಿಗೂ ರಜೆ ಕೊಟ್ಟಿದ್ದಾರೆ. ಈ ಕನ್ಸ್ಟ್ರಕ್ಷನ್ ಸೈಟ್ದವರು, ಇದಕ್ಕೆ ಇನ್ಚಾರ್ಜ್ ಇದ್ದವರು ಕೂಡ ಅವರು ಕೂಡ ರಜೆಗೆ ಹೋಗಿದ್ದಾರೆ. ಈ ರಜೆ ಮಧ್ಯದಲ್ಲಿ ಈ 3 ಪ್ಲಂಬರ್ಸ್ ಇವರೆಲ್ಲರೂ ಕೂಡಿ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ಪಾರ್ಟಿ ಅಂತಂದರೆ ಅಷ್ಟೇ ಲೋಕಲ್ ತಮ್ಮ ಫ್ರೆಂಡ್ ಸರ್ಕಲ್. ಇನ್ನೊಂದು 3 ಇಂದ 4 ಜನ ಇವರೇನಿದ್ದಾರೆ ಅವರು ಡೆತ್ ಆದವರು ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಸೈಟ್ಸ್ ದೊಡ್ಡ ಕನಾಲಿ ಅಂತ ಏನಿದೆ ಅಲ್ಲಿಂದ ಬಂದಿದ್ದಾರೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡಬೇಕಾಗಿರುತ್ತೆ. ಅವ್ರು ಇಲ್ಲಿ ವರ್ಕರ್ ಇದ್ದಾರೋ ಅಥವಾ ಅಲ್ಲಿ ವರ್ಕರ್, ಅದನ್ನು ವೆರಿಫೈ ಮಾಡಬೇಕಾಗಿದೆ. ಅವರು ಫೋನ್ ಮಾಡಿ ಕರೆಸ್ತಾರೆ. ಇವತ್ತು ಮಧ್ಯಾಹ್ನ ಇಲ್ಲೇ ಡ್ರಿಂಕ್ ಪಾರ್ಟಿ ಮಾಡೋಕ್ಕೆ ಅಂತ ತಿಳ್ಕೊಂಡ್ಬಿಟ್ಟು ಕರೆಸಿ ಶುರು ಮಾಡಿದ್ದು. ಒಬ್ಬ ವ್ಯಕ್ತಿ ಯಾರು ಇದರೊಳಗೆ ಅಕ್ಯೂಸ್ಡ್ ಇದ್ದಾರೆ, ಅವರ ಸಿಸ್ಟರ್ ಜೊತೆಗೆ ಇನ್ನೊಬ್ಬ ಯಾರು ಡಿಸೀಸ್ಡ್ ಇದ್ದಾನೆ, ಅವ್ರದ್ದೇನೋ ಫೋನ್ ಮುಖಾಂತರ ಮಾತುಕತೆ ಏನೋ ಅಂತ ಆಗಿದ್ದು ಅಂತ ಈ ವಿಷಯದ ಬಂದಮೇಲೆ ಜಗಳ ಶುರು ಆಗಿದ್ದು. ಆ ಬೇಸಿಸ್ ಮೇಲೆ ಜಗಳ ಬೆಳೆದು ಅತಿರೇಕಕ್ಕೆ ಹೋಗಿ ಅಲ್ಲಿರುವಂಥ ಒಂದು ರಾಡ್ ಏನಿರ್ತವೆ ಕನ್ಸ್ಟ್ರಕ್ಷನ್ ಸೈಟ್ ಇರುವಂಥ ಒಂದು ರಾಡು ಮತ್ತು ಬಾಟಲ್ಗಳನ್ನು ಬಳಕೆ ಮಾಡಿಬಿಟ್ಟು ಅವರು ಹೊಡೆದಿದ್ದಾರೆ. ಟೋಟಲ್ 3 ಜನ ಲೇಬರ್ಸ್ದು ಡೆತ್ ಆಗಿದ್ದಿದೆ. 2 ಅಲ್ಲೇ ಮೇಲೆ ಇದ್ದಾರೆ 3rd ಫ್ಲೋರಲ್ಲಿ, ಒಬ್ಬಂದು ಬಾಡಿ ಕೆಳಗಡೆ ಇನ್ನೂ ಜೀವಿತ ಇದ್ದ. ಅವನು ಆ್ಯಂಬುಲೆನ್ಸ್ ಬಂದಾಗ ಅದು ಆ್ಯಂಬುಲೆನ್ಸ್ ಒಳಗಡೆ ಹಾಕೋಕ್ಕಿಂತ ಮುಂಚೆನೇ ಡೆತ್ ಆಗಿದ್ದು, ಅವನು ಕೂಡ ಇಲ್ಲಿದೆ. ಸೊ ಟೋಟಲ್ 3 ಬಾಡೀಸು ಮರ್ಡರ್ ಆಗಿದ್ದು ನಮಗೆ ಇವತ್ತು ಇದು ಗೊತ್ತಾಗಿದ್ದಿದೆ. ಇಮಿಡಿಯೇಟ್ಲಿ ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿದ ನಂತರ ಈಗ ನಮಗೆ ಯಾರು ಮಾಡಿದ್ದು ಏನು ಅಂತ ಒಂದು ಪ್ರಿಲಿಮಿನರಿ ಇದೆ, ಮಾಹಿತಿ ಇದೆ. ಆ ಬೇಸಿಸ್ ಮೇಲೆ ಈಗ ನಮ್ಮ ಒಂದು 4 ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ. ಈಗ ನಮ್ಮ ಇನ್ಸ್ಪೆಕ್ಟರ್ ಅತ್ತಿಬೇಲೆ, ಹೆಬ್ಬಗೋಡೆ, ಜಿಗನಿ ಮತ್ತು ಸೂರ್ಯ ಸಿಟಿ 4 ಇನ್ಸ್ಪೆಕ್ಟರ್ಸ್ಗೆ ನಾವೊಂದು ಸ್ಪೆಸಿಫಿಕ್ ಆಗಿ ಕೆಲಸ ಕೊಟ್ಟಿದ್ದೀವಿ. ಆದಷ್ಟು ಬೇಗ ವಿದಿನ್ ಫ್ಯೂ ಅವರ್ಸ್ ನಾವು ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಸೆಕ್ಯೂರ್ ಮಾಡುವಂಥ ಒಂದು ನಮಗೆ ಒಂದು ಕೆಲಸ ಇದೆ. ಅದನ್ನು ಇಮಿಡಿಯೇಟ್ ಮಾಡ್ತೀವಿ. ಸರ್, ಮೃತರು ಹೊರಗಡೆ ಅವರ ಸರ್, ಬೇರೆ ಎಲ್ಲೋ ಕನ್ಸಲ್ಟ್ ಮಾಡ್ತಾರೆ? ಮೃತರು ಮತ್ತು ಅಕ್ಯೂಸ್ಡ್ ಎಲ್ಲರೂ ಕೂಡ ಬಿಹಾರ್ ಮೂಲದವರು ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇರೋದು. ಮೃತದವರು ನಮಗೆ ಈಗ ಮಾಹಿತಿ ಸಿಕ್ಕಿದ ಪ್ರಕಾರ ಅವರು ಇನ್ನೊಂದು ಸೈಟಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅದೇ ಹೇಳಿದೆ. ದೊಡ್ಡ ಕನಾಲಿ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಬಂದಿದ್ರು ಇವ್ರ ಜೊತೆಗೆ ಪಾರ್ಟಿ ಮಾಡೋಕೆ ಅಂತ ಒಂದು ಮಾಹಿತಿ. ಅದನ್ನು ವೆರಿಫೈ ಮಾಡಬೇಕು. ಬಿಹಾರದ ಎಲ್ಲಿ ಅವರು? ಅದ್ರದ್ದು ಡೀಟೇಲ್ಸ್ ತಗೋಬೇಕಾಗಿದೆ. ಅವ್ರ ಲೇಬರ್ ಕಾಂಟ್ರಾಕ್ಟ್ಸ್ ಬರಬೇಕಾಗಿದೆ. ಅವರು ತಿಳ್ಕೊಂತೀವಿ ಅದನ್ನ. ಹೋಲಿ ಆಡಿದ್ರ ಬರೀ ಪಾರ್ಟಿ ಮಾಡ್ಕೊಂಡ್ರೆ ಸರ್? ಪಾರ್ಟಿ ಹೋಲಿ ಪ್ರಯುಕ್ತ ರಜೆ ಇದೆ ಇವರಿಗೆಲ್ಲ, ಆದ್ರೆ ಹೋಲಿ ಆಡಿಲ್ಲ ಇವರು. ಹೋಲಿಯ ಹಬ್ಬದ ಸಂದರ್ಭದಲ್ಲಿ ಅವರು ಪಾರ್ಟಿಯನ್ನ ಇವರು ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡುವಂಥದ್ದು. ಅಲ್ಲಿ ಮೇಲೆ ನಾವು ನೋಡಿದಾಗೆ ಕಿಚನ್ ಒಂದಿದೆ, ಅಲ್ಲಿ ಅಡುಗೆ ಮಾಡಿ ಅದು ಇವತ್ತು ಎಲ್ಲ ಚೆಲ್ಲಾಪಿಲ್ಲಿ ಆಗಿದ್ದಿದೆ ಕಿಚನ್ನು ಕೂಡ. ಸೊ ಅಲ್ಲಿ ಕಿಚನ್ನಲ್ಲಿ ಒಂದು ಕಡೆ ಆಗಿರೋದು, ಇನ್ನೊಂದು ರೂಮಲ್ಲಿ ಏನು ಪಾರ್ಟಿ ಮಾಡ್ತಾರೆ ಅಲ್ಲಿ ಆಗಿರೋದು. ಟೋಟಲ್ ಅಲ್ಲಿ ಹೊಡೆದಾಟ ಆಗಿರೋದು. ಟೋಟಲ್ 7 ರಿಂದ 8 ಜನ ಇದ್ರು ಒಳಗಡೆ. ಅದರೊಳಗಡೆ 3 ಜನ ಡೆತ್ ಆಗಿದ್ದಿದೆ. ಇಲ್ಲಿ ಯಾರು ಇದ್ದವರು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ರು ಅವರು ಹೊಡೆದಿರಬಹುದು ಅಂತ ಒಂದು ನಮಗೆ ಶಂಕೆ ಇದೆ. ಈಗ ಯಾರಾದ್ರೂ ಸಿಕ್ಕಿದಾರೆ ಸರ್? ನಡೀತಾ ಇದೆ. ಅದನ್ನ ಆದಷ್ಟು ಬೇಗ ನಾವು ಬೆಳಿಗ್ಗೆ ಅವರಿಗೆ ವಿಲ್ ಗಿವ್ ಯು ದ ಇನ್ಫಾರ್ಮೇಶನ್. ಆಯ್ತಲ್ವಾ?